ಹಲೋ, ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ಒಂದು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಅಥವಾ ಇಟ್ಸ್ ಕಮ್ಸ್ ಅಂಡರ್ ಕ್ಯಾಲ್ಕುಲಸ್ ಪಾರ್ಟ್. ಫಸ್ಟ್ ಪಿ ಯು ಸಿ ಎಲ್ಲ ಓದಿರ್ತೀರ, ಏನು ಓದಿದ್ದೀರ ಅನ್ನೋದು ನಿಮಗೂ ಗೊತ್ತಿರಲ್ಲ. ಸೊ ದಟ್ಸ್ ದ ಹಾನೆಸ್ಟ್ ರಿವ್ಯೂ ಐ ಕ್ಯಾನ್ ಗಿವ್ ಫ್ರಮ್ ಮೈ ಎಂಡ್. ಬಿಕಾಸ್ ಫಸ್ಟ್ ಪಿ ಯು ಸಿನಲ್ಲಿ ಹೆಂಗಿರುತ್ತೆ ಅಂದರೆ, ಮ್ಯಾಥ್ಸು ಇಷ್ಟು ಓದಿದ್ರೆ ಪಾಸ್ ಆಗಿಬಿಡ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಆದ್ದರಿಂದ ಆ ಚಾಪ್ಟರ್ನ ಮುಟ್ಟೇ ಇರಲ್ಲ ನಾವು, ಅಥವಾ ಆ ಟೀಚರ್ ಮಾಡಬೇಕಾದ್ರೆ ನಮಗೆ ಅದೇನೂ ಅರ್ಥನೇ ಆಗಿರಲ್ಲ. ರೀಸನ್ ಏನು ಅಂದರೆ, ಫಾರ್ ದ ಫಸ್ಟ್ ಟೈಮ್ ಆ ಟಾಪಿಕ್ನ ನಾವು ಓದ್ತಿರ್ತೀವಿ. ಆಬ್ವಿಯಸ್ಲಿ ನೀವೇ ಅಂತಲ್ಲ, ಯಾರೇ ಆ ಪೊಸಿಷನಲ್ಲಿ, ನಾನೇ ಆ ಪೊಸಿಷನಲ್ಲಿ ಇದ್ದರೂ ಕೂಡ ನಂಗೆ ಒಂಥರ ಏನಾಗುತ್ತೆ, ಏನಪ್ಪ ಹೇಳ್ತವ್ರೆ, ಕರೆಕ್ಟ್ ಅಲ್ವಾ? ಸೊ ಇಟ್ಸ್ ಸಮಥಿಂಗ್ ಲೈಕ್ ವಿ ಫೀಲ್ ಲೈಕ್ ಏನೋ ಹೇಳ್ತಾ ಇದ್ದಾರೆ, ನಮಗೆ ವಿಧಿ ಇಲ್ಲ, ವಾಚ್ ನೋಡ್ಕೊಂಡು ಕುತ್ಕೊಂಡಿರ್ಬೇಕು ಅಷ್ಟೇ. ಕರೆಕ್ಟಾ? ಇದು ಎಲ್ಲರೂ ಫೇಸ್ ಮಾಡಿರೋ ಒಂದು ಸಿನಾರಿಯೋ. ಬಟ್ ಇದು ಒಂದು ಹೊಸ ಟಾಪಿಕ್ ಆದರೂ ಕೂಡ ಸೇಮ್ ಮ್ಯಾಥಮೆಟಿಕ್ಸೇ. ನಮಗೆ ಮ್ಯಾಥಮೆಟಿಕ್ಸಲ್ಲಿ ನಾರ್ಮಲಿ ನಮಗೆ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸಿಕ್ಸ್ತೋ ಫಿಫ್ತಿಂದಾನೇ ಹೇಳ್ತಾರೆ ಆಲ್ಜಿಬ್ರಾ, ಅರ್ಥಮೆಟಿಕ್ಸು, ಜಾಮೆಟ್ರಿ ಅಂತ. 10th ಸ್ಟ್ಯಾಂಡರ್ಡ್ಗೆ ಬಂದಿದ್ದ ತಕ್ಷಣ ಇನ್ನೊಂದೆರಡು ಹೊಸ ಕಾನ್ಸೆಪ್ಟ್ಸ್ ಇಂಟ್ರಡ್ಯೂಸ್ ಮಾಡ್ತಾರೆ. ಅನಾಲಿಟಿಕಲ್ ಜಾಮೆಟ್ರಿ, ಲೈಕ್ ಸ್ಟ್ರೈಟ್ ಲೈನ್ಸು, ಪ್ಯಾರಾಬೋಲಾ, ಇವೆಲ್ಲ ಅನಾಲಿಟಿಕಲ್ ಜಾಮೆಟ್ರಿ. ಫಾಲೋಡ್ ಬೈ ಟ್ರಿಗ್ನೋಮೆಟ್ರಿ. ಮೇ ಬಿ ಕೆಲವೊಬ್ರು 9th ಇರುತ್ತೆ, ಕೆಲವೊಬ್ರು 10th. ಸೊ ಟ್ರಿಗ್ನೋಮೆಟ್ರಿನ ಕಳ್ತೀವಲ್ವಾ, ಅದೇ ಥರ ಕ್ಯಾಲ್ಕುಲಸ್ ಅನ್ನೋದು ಒಂದು ಹೊಸ ಸಬ್ಜೆಕ್ಟ್. ಬಟ್ ನಾರ್ಮಲ್ ಮ್ಯಾಥಮೆಟಿಕ್ಸ್ಗೂ ಕ್ಯಾಲ್ಕುಲಸ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ, ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ನಾರ್ಮಲ್ ಮ್ಯಾಥಮೆಟಿಕ್ಸ್ ಈಸ್ ಅಕ್ಯುರೇಟ್ ವೆನ್ ವಿ ಟಾಕ್ ಅಬೌಟ್ ಹ್ಯೂಜ್ ವ್ಯಾಲ್ಯೂಸ್. 100 + 100 200. ಎಕ್ಸಲೆಂಟ್. If I ask you 0.02 into 0.02, 4 ಅಂತೂ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ಈ ತುಂಬ ಮೈನ್ಯೂಟ್ ವ್ಯಾಲ್ಯೂಸ್, ತುಂಬ ಅಂದರೆ ತುಂಬ ಮೈನ್ಯೂಟ್ ವ್ಯಾಲ್ಯೂಸ್ ಬರುತ್ತೆ ಅಂದ್ಕೊಳ್ಳಿ. ಆ ತುಂಬ ಮೈನ್ಯೂಟ್ ವ್ಯಾಲ್ಯೂಸ್ ಬಂದಾಗ ದೇರ್ ಆರ್ ಚಾನ್ಸಸ್ ದ್ಯಾಟ್ ವಿ ಕಮಿಟ್ ಎರರ್. ನಾವೇನು ಮಾಡ್ತೀವಿ, ಯಾವಾಗಲೂ ಅಪ್ರಾಕ್ಸಿಮೇಷನ್ ತೊಗೊಂಡ್ಬಿಡ್ತೀವಿ. 0.02 ಅಲ್ವಾ, ಇಫ್ ಐ ಸೇ 0.024 ಅಂದರೆ let it be 0.02 map bro, right? What happens? 0.002 ಏನಾಗ್ಬಿಡುತ್ತೆ, ಅಷ್ಟೊಂದು ಸ್ಮಾಲ್ ವ್ಯಾಲ್ಯೂ. ಡಸ್ ಇಟ್ ಮೇಕ್ ಎನಿ ಸೆನ್ಸ್ ಅಂತಂದರೆ, ಎಸ್, ಡೆಫಿನೆಟ್ಲಿ ಇಟ್ ಮೇಕ್ಸ್ ವೆರಿ ಮಚ್ ಸೆನ್ಸ್. ಈಗ ಒಂದು ರಾಕೆಟ್ನ ಲಾಂಚ್ ಮಾಡ್ತಾರೆ ಅಂದ್ಕೊಳ್ಳಿ, ದೇ ಆರ್ ಕ್ಯಾಲ್ಕುಲೇಟಿಂಗ್ ಟೈಮ್ ಇನ್ ಮಿಲ್ಲಿ ಸೆಕೆಂಡ್ಸ್. ತುಂಬ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗೂ ಕೂಡ ಅದು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ದ ಟೈಮ್ ಈಸ್ ಸೋ ಸ್ಮಾಲ್, ನಾವು 1 ಸೆಕೆಂಡ್ ಅಂದ್ರೆ ಪಟ್ 2 ಸೆಕೆಂಡ್ ಆಗೋಯ್ತು ಆಲ್ರೆಡಿ. ಬಟ್ ದೇ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ಮಿಲ್ಲಿ ಸೆಕೆಂಡ್ಸ್. ತುಂಬ ಕಡಿಮೆ ವ್ಯಾಲ್ಯೂಸ್ ಬಂದಾಗ ನಮ್ಮ ಆರ್ಡಿನರಿ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇಟ್ ಲೀಡ್ಸ್ ಟು ವಾಸ್ಟ್ ಎರರ್ಸ್. ಎಷ್ಟು ಎರರ್ಸ್ ಆಗುತ್ತೆ ಅಂತಂದರೆ, ನಾವು ಒಂದು ಪರ್ಟಿಕ್ಯುಲರ್ ಗೋಲ್ನ ಅಚೀವ್ ಮಾಡೋಕ್ಕೆ ಆಗಲ್ಲ. ವಿ ಮೈಟ್ ಥಿಂಕ್ ಇಷ್ಟೇ ತಾನೇ ಎರರ್ ಬಿಟ್ಬಿಡೋಣ ಅಂತ, ಬಟ್ ಅದು ಇಷ್ಟೇ ಸೇರ್ಕೊಂಡು ಇಷ್ಟು ದೊಡ್ಡ ಎರರ್ ಆಗುತ್ತೆ. ಆ್ಯಂಡ್ ದ ಸಿಸ್ಟಮ್, ಎಂಟೈರ್ ಸಿಸ್ಟಮ್ ಏನಾಗುತ್ತೆ, ಕಂಪ್ಲೀಟಾಗಿ ಫೇಲ್ಯೂರ್ ಆಗಿಬಿಡುತ್ತೆ. ಆಯಿತಾ? ಇನ್ನು ಇಫ್ ಯು ಗೋ ಟು ಇಂಡಸ್ಟ್ರೀಸ್, ಲೆಟ್ಸ್ ಸೇ ಮಿಲ್ಕ್ ಇಂಡಸ್ಟ್ರಿಗೆ ಹೋಗ್ತೀರಾ ಅಂದ್ಕೊಳ್ಳಿ. ಅಲ್ಲಿ 1 ಲೀಟರ್ ಮಿಲ್ಕ್ ಪ್ಯಾಕೆಟ್ ಇದೆ, 1/2 ಲೀಟರ್ ಇದೆ, ಈವನ್ 250 ml 1/4 ಲೀಟರ್ ಮಿಲ್ಕ್ ಪ್ಯಾಕೆಟು ಇರುತ್ತೆ. ಅವರು ಆ ಮೆಷಿನ್ಗೆ ಒಂದು ಪ್ರೋಗ್ರಾಮಿಂಗ್ ಬರೀತಾರೆ, 1 ಸೆಕೆಂಡ್ಗೆ ಎಷ್ಟು ಮಿಲ್ಕ್ ಆಚೆ ಬರಬೇಕು ಅಂತ, 1 ಸೆಕೆಂಡ್ಗೆ. ಸೊ ದ್ಯಾಟ್ 1/4 ಲೀಟ್ರ್ ಪ್ಯಾಕ್ ಫಿಲ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಸೊ ದೇರ್ ಫೋರ್ 5 ಸೆಕೆಂಡ್ಗೆ ಅದು 1 ಪ್ಯಾಕೆಟ್ ಫಿಲ್ ಆದರೆ 1 ಅವರ್ಗೆ ಎಷ್ಟಾಗುತ್ತೆ? ನಾವು ವಿಲ್ ಸ್ಟಾರ್ಟ್ ಥಿಂಕಿಂಗ್. 5 ಸೆಕೆಂಡ್ಸ್ 1 ಪ್ಯಾಕೆಟ್ ಅಂದರೆ 60 ಮಿನಿಟ್ಸ್ ಇಂಟು 60, 3600 ಇಂಟು 5. ಸೊ ಆಬ್ವಿಯಸ್ಲಿ ವಿಲ್ ಎಂಡ್ ಅಪ್ ವಿತ್ ವಾಟ್? ಸಮ್ ಎರರ್. ಬಿಕಾಸ್ 5 ಸೆಕೆಂಡ್ಸ್ ಅಂತ ಹೇಳಿದ್ದು ತುಂಬ ಕಡಿಮೆ ಟೈಮ್ ಅದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 5 minutes, ಐ ಆಮ್ ಟಾಕಿಂಗ್ ಅಬೌಟ್ 5 seconds. ವಾಟ್ ಇಫ್ ಐ ಟಾಕ್ ಅಬೌಟ್ 5 milliseconds? So then obviously by the human tendency we will commit some errors. So when we talk about extremely small quantities, ಆಯಿತಾ, you can't even imagine how small it is. ಅಂಥ ಸ್ಮಾಲ್ ಕ್ವಾಂಟಿಟೀಸ್ನ ಜೊತೆಗೆ ಡೀಲ್ ಮಾಡಬೇಕು ಅಂತಂದರೆ, ದಟ್ ವಾಸ್ ಮಾಡ್ತೀವಿ, ನಾರ್ಮಲ್ ಮ್ಯಾಥಮೆಟಿಕ್ಸ್ನ ಇಟ್ಕೊಂಡು ಮಾಡ್ತೀವಿ, ಬಟ್ ದಟ್ ಲೀಡ್ಸ್ ಟು ವಾಟ್? ಎರರ್ಸ್. ಒಂದು ಎಕ್ಸಾಂಪಲ್ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಟ್ಟು ಹೇಳ್ತೀನಿ ಯಾವ ಥರ ಎರರ್ಸ್ ಬರುತ್ತೆ. ಮೀನ್ಸ್ ಆರ್ಡಿನರಿ ಮ್ಯಾಥಮೆಟಿಕ್ಸ್ಗೂ ಡಿಫ್ರೆನ್ಸಿಯೇಷನ್ಗೂ
ನಿಮ್ಮ ಅದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಯು ವಿಲ್ ಫೀಲ್ ಓಕೆ ಐ ಶುಡ್ ಸ್ಟಡಿ ವಾಟ್ ಡಿಫ್ರೆನ್ಸಿಯೇಷನ್. ಸೊ ದಟ್ಸ್ ಅಪ್ಲಿಕೇಶನ್ ಪಾರ್ಟ್ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೆಕೆಂಡ್ ಥಿಂಗ್, ಇದನ್ನು ತುಂಬ ಕಷ್ಟ ಅಂತಾರೆ ಆಯಿತಾ. ಆಲ್ಮೋಸ್ಟ್ ಒಂದು ಔಟ್ ಆಫ್ 100 ಸ್ಟೂಡೆಂಟ್ಸ್ 70 to 80 ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಬಿಟ್ಟಾಕಿ ಸರ್ ಯಾಕೆ ಆ ಚಾಪ್ಟರ್, ಅದನ್ನು ಬಿಟ್ಟು ಬೇರೆ ಮಾಡೋಣ ಅಂತಾರೆ. ಬಟ್ ದಿಸ್ ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್. 22 ಫಾರ್ಮುಲಾಸ್ ಇದೆ, 22 ಫಾರ್ಮುಲಾಸ್. ಫಸ್ಟು ಆ 22 ಫಾರ್ಮುಲಾಸ್ನ ಮೆಮೊರೈಸ್ ಮಾಡಿ. ಇವತ್ತು ನಾನು ಹಾಫ್ ಆನ್ ಅವರ್ ಕ್ಲಾಸ್ ಹಾಕ್ಕೊಂಡಿದ್ದು ಏನಕ್ಕೆ ಅಂತಂದರೆ, ನಿಮಗೆ ಏನೂ ಗೊತ್ತಿಲ್ಲದೆ ನಾನು ಏನು ಮಾಡಲಿ, ಐ ಕ್ಯಾನ್ ಟೇಕ್ ಫಾರ್ 2 hours, ಸೊ ನಥಿಂಗ್ ಐ ಆಮ್ ಗೋಯಿಂಗ್ ಟು ಲೂಸ್. ಬಟ್ ನಿಮಗೇನು ಯೂಸ್ ಇಲ್ಲ. ನಾನು ಫಸ್ಟ್ ಇವತ್ತು 22 ಫಾರ್ಮುಲಾಸ್, ಈ ಚಾಪ್ಟರಲ್ಲಿ ನಾವು ಯೂಸ್ ಮಾಡೋ ಎಲ್ಲ ಫಾರ್ಮುಲಾಸ್ನ ಈ ಬೋರ್ಡ್ ಮೇಲೆ ಬರೀತೀನಿ. ಯು ಹ್ಯಾವ್ ಗಾಟ್ ಸ್ಟಿಲ್ 48 hours ಫಾರ್ ದ ನೆಕ್ಸ್ಟ್ ಕ್ಲಾಸ್. 22 ಫಾರ್ಮುಲಾಸ್ನ 48 ಹವರ್ಸಲ್ಲಿ ಓದೋಕ್ಕಾಗಲ್ವಾ? ಆಗುತ್ತೆ. ಒನ್ಸ್ ಯು ಆರ್ ಡನ್ ವಿತ್ ದೋಸ್ ಫಾರ್ಮುಲಾಸ್, ಆಮೇಲೆ ನಾನು ಏನು ಪಾಠ ಹೇಳ್ಕೊಟ್ರು ಅದು ನಿಮ್ಮ ಮೈಂಡ್ಗೂ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಅದಕ್ಕೆ ಇವತ್ತು ಹಾಫ್ ಆನ್ ಅವರ್ ಪರ್ಪಸ್ಫುಲ್ಲಾಗಿ ಹಾಫ್ ಆನ್ ಅವರ್ ಕ್ಲಾಸ್ ಹಾಕ್ಕೊಂಡಿದ್ದು ಅದಕ್ಕೇ. ಬಿಕಾಸ್ ಇವತ್ತೇನು ಪಾಠ ಮಾಡಲ್ಲ. ಈ ಚಾಪ್ಟರಲ್ಲಿ ನಾವು ಏನೇನು ಫಾರ್ಮುಲಾಸ್ ಡಿಸ್ಕಸ್ ಮಾಡ್ತೀವಿ ಅದನ್ನು ಫಸ್ಟು ಕಲ್ತ್ಕೊಂಬಿಡೋಣ. ಅದಾದಮೇಲೆ ಚಾಪ್ಟರ್ ಒಳಗಡೆ ಹೋಗೋಣ, ಪಟ 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 ಅಂತ ಹೋಗುತ್ತೆ. ಈಗ ಒಂದು ಥಿಂಗ್, ನಾರ್ಮಲಾಗಿ ನಾವು ಏನಂತ ಹೇಳ್ತೀವಿ, ಪ್ರೀ ನರ್ಸರಿನಲ್ಲಿ ಇರಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ, ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್. ಅದೇ ನಾವು PUC ಬಂದರೆ ಎ ಫಾರ್ ಅಕ್ಕನ್, ಬಿ ಫಾರ್ ಬೋಳಿ ಮಗನೆ, ಈ ಥರ. ಕರೆಕ್ಟ್ ಅಲ್ವಾ? ಸೊ ಅವರ್ ಲ್ಯಾಂಗ್ವೇಜ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ಅವರ್ ಏಜ್. ಎ ಫಾರ್ ಅಮ್ಮನ ನೋಡ್ದ, ಹೊಸ ವರ್ಡ್ ಹೇಳ್ತವನೆ. ಸೊ ಅದೇ ಥರ ಮ್ಯಾಥಮೆಟಿಕ್ಸ್ ಬರ್ತೀವಿ ಅಂದ್ಕೊಳ್ಳಿ. ಫಸ್ಟು ONE1, TWO2, ಆಮೇಲೆ THRRE3, ಈ ಥರ ಓದ್ಕೊಂಡ್ಬರ್ತೀವಿ. ಅದಾದಮೇಲೆ ಅಡಿಷನ್ನು. ಆಮೇಲೆ ಇಫ್ ಯು ಹ್ಯಾವ್ 2 mangoes, ಇಫ್ ಐ ಈಟ್ 1 mango, ಹೌ ಮೆನಿ ಯು ಆರ್ ಲೆಫ್ಟ್ ವಿತ್ ಅಂದರೆ 0 ಅಂತೀರಾ. ಯಾಕೆಂದರೆ ಮ್ಯಾಮ್ ಐ ಏಟ್ 1 ಅಲ್ವಾ? ಅವರೊಂದು ತಿನ್ಬೋದು, ನಾವೊಂದು ತಿನ್ಬಾರ್ದಾ? ಸೊ ವರ್ಡ್ ಪ್ರಾಬ್ಲಮ್ ಅಂತಾರೆ. ಆಮೇಲೆ ಹಂಗಿಂಗೆ ಇವೆಂಚುವಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಆಮೇಲೆ ಆಲ್ಜಿಬ್ರಾ, ಅದು ಇದು ಮಾಡ್ಕೊಂಡು ಬಂದ್ವಲ್ಲ. ಅದೇ ಥರನೇ ಡಿಫ್ರೆನ್ಸಿಯೇಷನ್ನ ಕಳಿಬೇಕಂತಂದ್ರೂ ಇದರಲ್ಲೂ ಸರ್ಟೇನ್ ರೂಲ್ಸ್ ಇದೆ. ಲೈಕ್ ಅಡಿಷನ್ ರೂಲ್, ಮಲ್ಟಿಪ್ಲಿಕೇಶನ್ ರೂಲ್, ಅದು ಪ್ರಾಡಕ್ಟ್ ರೂಲ್ ಅಂತ ಕರೀತಾರೆ. ಪ್ರಾಡಕ್ಟ್ ರೂಲ್, ಅಡಿಷನ್ ರೂಲ್, ಡಿವಿಷನ್ಗೆ ಕೋಶಂಟ್ ರೂಲ್. ಇದರಲ್ಲೂ ಒಂದು 4ರಿಂದ 5 ರೂಲ್ಸ್ ಇದೆ. ಬಟ್ ಕಳ್ತ್ಕೊಳ್ಳಿ, ಮುಗ್ದೆ ಹೋಯ್ತು. ಸೊ ಮೇಯ್ನಾಗಿ ಪ್ರಾಡಕ್ಟ್ ರೂಲ್. ನಾನು ಯೂಶ್ವಲಿ ಕೋಶಂಟ್ ರೂಲ್ ಹೇಳ್ಕೊಡೋದೇ ಇಲ್ಲ, ಬಿಕಾಸ್ ಕೋಶಂಟ್ ಇದ್ದರೂ ಕೂಡ ಅದನ್ನು ಪ್ರಾಡಕ್ಟ್ ರೂಲಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಕೋಶಂಟ್ ರೂಲ್, ಪ್ರಾಡಕ್ಟ್ ರೂಲ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ರೂಲ್, ಅಷ್ಟೇ. 3 ರೂಲ್ಸು, 22 ಫಾರ್ಮುಲಾಸ್. ಯು ಆರ್ ಡನ್ ವಿತ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದು ಒಂದು ಆಯಿತಾ? ದೆನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ ಬರುತ್ತೆ. ಡಿಫ್ರೆನ್ಸಿಯೇಷನ್ ಓದಿದ್ಮೇಲೆ ಇದರದ್ದು ಯೂಸಸ್ ಏನು ಅನ್ನೋದೇ ಒಂದು ಚಾಪ್ಟರ್ ನಿಮಗೆ. ಇದರಲ್ಲಿ ಏನು ಓದಿರ್ತೀವೋ ಅದನ್ನೇ ಅಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ, ಅದು ಒಂದು ಚಾಪ್ಟರ್. ಸೊ ಡಿಫ್ರೆನ್ಸಿಯೇಷನಲ್ಲಿ ಆಸ್ ದಿ ನೇಮ್ ಸೇಸ್ ಇಷ್ಟು ಮಾತ್ರ ತಿಳ್ಕೊಳ್ಳಿ ನೀವು. ಇಷ್ಟು ಮಾತ್ರ ಇಟ್ಕೊಳ್ಳಿ. ಡಿಫರೆನ್ಸ್, ವಿ ಆಲ್ವೇಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಡಿಫರೆನ್ಸ್ ಮಾಡಿದಾಗ ಏನಾಗುತ್ತೆ? ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಸಬ್ಟ್ರಾಕ್ಷನ್ ತಾನೆ. ಸಬ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತೆ. ಡಿಫ್ರೆನ್ಸಿಯೇಷನಲ್ಲಿ ವಿ ಟ್ರೈ ಟು ರೆಡ್ಯೂಸ್. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟು ಇಂಟಿಗ್ರೇಷನ್. ಇಲ್ಲಿ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಮಾಡ್ತೀವಿ. ಸೊ ವಾಟ್ ಈಸ್ ಇಂಟಿಗ್ರೇಷನ್ ಅಂತ ಕೇಳಿದ್ರೆ ರಿವರ್ಸ್ ಆಫ್ ಡಿಫ್ರೆನ್ಸಿಯೇಷನ್. ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಅಂತ ಕೇಳಿದ್ರೆ ರಿವರ್ಸ್ ಆಫ್ ಇಂಟಿಗ್ರೇಷನ್. ಸೊ ಇಟ್ಸ್ ಲೈಕ್ ಅಂತಮ್ಮಂದಿರೋ ಅಷ್ಟೇ. ಒಬ್ಬರು ಕೆಳಗಡೆ ಹೋಗ್ತಿರ್ತಾರೆ, ಇನ್ನೊಬ್ಬರು ಮೇಲ್ಗಡೆಗೆ ಹೋಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಅಂಬಾನಿ ಫ್ಯಾಮಿಲಿನಲ್ಲಿದ್ದಾರಲ್ಲ, ಇವಾಗ ರಿಲಯನ್ಸ್ ಒಬ್ಬ ಮೇಲೆ ಹೋಗ್ತಿದ್ರೆ ಒಬ್ಬ ಕೆಳಗಡೆ ಇದ್ದಾನೆ. ರಿಲಯನ್ಸ್ ಇಸ್ ಟ್ರೇಡಿಂಗ್ ಅರೌಂಡ್ 2000 per share. ಆರ್ ಪವರ್ ಇಸ್ ಟ್ರೇಡಿಂಗ್ ಅಟ್ 2 rupees per share. ಒಬ್ಬಂದು ಅಣ್ಣಂದು, ಇನ್ನೊಂದು ತಮ್ಮಂದು. ಸೊ ಒಬ್ಬ ಬೀಳ್ತಾ ಇದ್ರೆ ಇನ್ನೊಬ್ಬ ಎದೊಳ್ತಾ ಇರ್ತಾನೆ. ಡಿಫ್ರೆನ್ಸಿಯೇಷನ್ಗೂ ಇಂಟಿಗ್ರೇಷನ್ಗೂ ಸೇಮ್ ರಿಲೇಷನ್ನೇ. ಅಂದರೆ ಒನ್ ಈಸ್ ಟಾಕಿಂಗ್ ಅಬೌಟ್ ಹೌ ಥಿಂಗ್ಸ್ ಆರ್ ಗೆಟಿಂಗ್ ರಿಡ್ಯೂಸ್ಡ್, ದ ಅದರ್ ಒನ್ ಈಸ್ ಟಾಕಿಂಗ್ ಅಬೌಟ್ ಹೌ ಥಿಂಗ್ಸ್ ಆರ್ ಗೆಟಿಂಗ್ ಆ್ಯಡೆಡ್, ಬಟ್ ಇನ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ. ಡನ್. ಸೊ ಈ ಚಾಪ್ಟರ್ನ ನಾವು ಓದಬೇಕು ಅಂದರೆ ಒಂದು ನಿಮ್ಮ ಮೈಂಡಲ್ಲಿ ಇದೆ ಗೊತ್ತಾ, ಆ ಫೋಬಿಯಾ, ಕಷ್ಟ ಆಗಲ್ಲ, ಅದನ್ನು ತೆಗೆದು ಆಚೆ ಹಾಕಬೇಕು. ಸೆಕೆಂಡು, ಪ್ರತಿಯೊಂದು ಚಾಪ್ಟರ್ ಓದೋಕ್ಕೂ ಅದರದ್ದೇ ಆದಂತಹ ಒಂದು ಸ್ಟ್ರಾಟಜೀಸ್ ಇರುತ್ತೆ.
ಅದೇ ಥರ ಈ ಚಾಪ್ಟರ್ಗೆ ಸ್ಟ್ರಾಟಜಿ ಏನು ಅಂದರೆ ದೋಸ್ 22 ಫಾರ್ಮುಲಾಸ್ ವಿಚ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆನ್ ದಿ ಬೋರ್ಡ್. ಕ್ಲಿಯರಾ? ನಾ ಬರಿತೀನಿ, ಜೊತೆಗೆ ಬರ್ಕೊಳ್ಳಿ, ಆಮೇಲೆ ಓದ್ಬಿಡಿ. ಫಸ್ಟ್ ಒನ್ ಬೇಸಿಕ್ ರಿಸಲ್ಟ್ಸ್ ಅಂತ ಬರ್ಕೊಳ್ಳಿ. ನೀವು ಕ್ಲಾಸ್ ವರ್ಕಲ್ಲಿ ಬರೀತೀರಲ್ವ, ಅಲ್ಲಿ ಬೇಸಿಕ್ ರಿಸಲ್ಟ್ಸ್. ಫಸ್ಟ್ ಒನ್ ಸಿ, ಇದನ್ನು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್, ಇದನ್ನು ಯು ಕ್ಯಾನ್ ರೀಡ್ ಇಟ್ ಆಸ್ ಡಿ ಬೈ ಡಿ ಎಕ್ಸ್ ಒನ್ ವೇ. ಇನ್ನೊಂದು ಥರ ಡೆರಿವೇಟಿವ್, ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಆರ್ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್, ಹೆಂಗಾದರೂ ಓದ್ಬೋದು, ಇಟ್ಸ್ ಅಪ್ ಟು ಯು. ಸೊ ಕೆಲವೊಬ್ಬರು ಡೆರಿವೇಟಿವ್ ಅಂತ ಓದ್ತಾರೆ, ಇನ್ನು ಕೆಲವೊಬ್ಬರು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಇದು ಹೆಂಗೆ ಬಂತು ರಿಸಲ್ಟು ಅಂತಂದರೆ ದಟ್ಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ನಾನು ಪಿ ಯು ಸಿನಲ್ಲಿ ಇರಬೇಕು ಅಂದರೆ ನಮಗೆ 33 ಫಾರ್ಮುಲಾ ಇತ್ತು. ಆ 33 ಫಾರ್ಮುಲಾದು ಪ್ರೂಫು ಮಾಡಬೇಕಿತ್ತು ನಾವು. ನಿಮಗೆ 22 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸಾಕು ಅಂತ ಹೇಳ್ತಿದ್ದೀನಿ. ನಾವು ಪಿ ಯು ಸಿನಲ್ಲಿ ಇರಬೇಕಾದ್ರೆ 8 ಇಯರ್ಸ್ ಬ್ಯಾಕ್ 33 ಫಾರ್ಮುಲಾಸ್ ಇತ್ತು. ಬಿಕಾಸ್ ನಮಗೆ ಹೈಪರ್ಬೋಲಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇತ್ತು, ಇನ್ವರ್ಸ್ ಹೈಪರ್ಬೋಲಿಕ್ ಫಂಕ್ಷನ್ಸ್ ಇತ್ತು. ನಿಮಗೆ ತುಂಬಾ ರೆಡ್ಯೂಸ್ ಆಗಿದೆ ಸಿಲೆಬಸ್. ಸೊ ಒಂದು ಆ 33 ಫಾರ್ಮುಲಾಸ್ದು ಪ್ರೂಫ್ ಕೂಡ ಮಾಡಬೇಕಿತ್ತು ನಾವು. ಒಂದು ಕ್ವಶನ್ ಕೇಳ್ತಾರೆ, ಅಂದರೆ ಪ್ರೂಫ್ ದಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಸೊ ಆ್ಯಂಡ್ ಸೊ ಅಂತ 4 ಮಾರ್ಕ್ಸ್ಗೆ. 4 ಮಾರ್ಕ್ಸ್ಗೋಸ್ಕರ 33 ಥಿಯರಮ್ಸ್ 33 ಪ್ರೂಫ್ನು ಬ್ಯಾಟ್ ಹೊಡಿತಿದ್ವಿ. ಅದಾಗುತ್ತೋ ಬಿಡುತ್ತೋ ಬಟ್ ನಿಮಗೆ ಅಷ್ಟೆಲ್ಲ ಕಷ್ಟ ಇಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಸೆಕೆಂಡ್ ಥಿಂಗ್, ಸೊ ಡಿ ಬೈ ಡಿ ಎಕ್ಸ್ ಆಫ್ ಕೆ ಅಂದರೆ ಕಾನ್ಸ್ಟೆಂಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ 1 ಅಂದರೆ ಎಕ್ಸ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ ಅಂತ ಅರ್ಥ. ನಾವು ಥರ್ಡ್ ಒನ್, ಡೆರಿವೇಟಿವ್ ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ 0 where k is constant. Constant ಅಂದರೆ if you differentiate any numbers the answer is 0. What is the derivative of 1 ಅಂತ ಕೇಳ್ತಾರೆ ಅಂದ್ಕೊಳ್ಳಿ, ನಿಮಗೆ ಆನ್ಸರ್ ಈಸ್ 0. What is the derivative of 100 ಅಂತ ಕೇಳ್ತಾರೆ ಅಂದ್ಕೊಳ್ಳಿ, the answer is 0. ಸೊ ಯಾವುದೇ ಒಂದು ನಂಬರ್ನ ಅಥವಾ ಒಂದು ಕಾನ್ಸ್ಟೆಂಟ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಈಸ್ 0. ದ ಫೋರ್ತ್ ಫಾರ್ಮುಲಾ ಈಸ್ ನಿಮಗೆ ಕೊಟ್ಟಿರೋ ಪ್ರಕಾರದಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ 1/2 ರೂಟ್ ಎಕ್ಸ್. 1/2 ರೂಟ್ ಎಕ್ಸ್. ಫಿಫ್ತ್ ಒನ್, ನಾನು ಕೆಲವೊಂದು ಸ್ಕಿಪ್ ಮಾಡ್ತೀನಿ ಬಿಕಾಸ್ ಮಾಡ್ಬೋದು ಅದನ್ನು. ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಈಸ್ ಇ ಪವರ್ ಎಕ್ಸ್. ಇದು ಒಂದೇ ನನಗೆ ತುಂಬ ಇಷ್ಟ ಫಾರ್ಮುಲಾ ಪಿ ಯು ಸಿ ಡಿ ಸಿ ನಾನು, ಯಾಕಂದರೆ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸೇ ಆನ್ಸರ್ ಬರುತ್ತೆ. ಇಂಟಿಗ್ರೇಷನಲ್ಲಾಗಲಿ ಡಿಫ್ರೆನ್ಸಿಯೇಷನಲ್ಲಾಗಲಿ ದಿಸ್ ವೋಂಟ್ ಟ್ರಬಲ್ ಬಿ ಮಚ್. ಸೊ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್, ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಸೊ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಎಷ್ಟು ಫಾರ್ಮುಲಾಸ್ ಆಯಿತು? 5. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್, ಆ್ಯಕ್ಚುಲಿ ನಿಮಗೆ ಈ ಫಾರ್ಮುಲಾ ಗೊತ್ತಿದ್ರೆ ಇದನ್ನು ಮಾಡ್ಬೋದು. ಸೊ ದೀಸ್ ಟು ಆರ್ ಲಿಂಕ್ಡ್. ಇದು 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 ಇವೆಲ್ಲನೂ ಕೂಡ ನಾವು ಈ ಫಾರ್ಮುಲಾಯಿಂದ ಮಾಡ್ಬೋದು. ಮುಂದೆ ಮಾಡಿ ತೋರಿಸ್ತೀನಿ. ಸೊ ಇದು ಒಂದೇ ಫಾರ್ಮುಲಾ. 2, 3, 4 they are not at all what? Formulas. We can derive them by using what? First one. ಕ್ಲಿಯರ್? ಅಂದರೆ ಇಲ್ಲಿವರೆಗೂ ಎಷ್ಟು ಫಾರ್ಮುಲಾಸ್ ಆಗಿದೆ ಈಗ? 2. ಇದೊಂದು ಇದೊಂದು. ಬಿಕಾಸ್ ಇವೆಲ್ಲ ಇದೆ ಗೊತ್ತಾ, 2, 3, 4 ಕ್ಯಾನ್ ಬಿ ಒಬ್ಟೈನ್ ಬೈ ಅಪ್ಲೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಬಟ್ ಎನಿವೇಸ್ ನೆನ್ಪಿಟ್ಕೊಳ್ಳಿ ಬಿಕಾಸ್ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಅಂತ. ಸೊ 6th one ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಈಸ್ ಎ ಪವರ್ ಎಕ್ಸ್ ಲಾಗ್ ಎ ಟು ದ ಬೇಸ್ ಇ.
a power x log a to the base e. So what is d by dx of a power x? A power x log a to the base e. Next, d by dx of, this is sixth one, seventh one, d by dx of log x is 1 by x. d by dx of log x is 1 by x. ಅದೇ ಥರ d by dx of log x ಇದು to the base e ಅಂದ್ಕೊಳ್ಳಿ. this is log x to the base a. to the base e ಅಂತಂದರೆ 10 ಅಂತ, to the base 10 ಅಂತ. apart from base 10, if it is log x to the base 2, log x to the base 5, log x to the base 6, ಬೇಸ್ 10 ಬಿಟ್ಟು ಬೇರೆ ಏನೇ ಬಂದರೂ ಕೂಡ ಫಾರ್ಮುಲಾ ಚೇಂಜ್ ಆಗುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಟು ದ ಬೇಸ್ ಇ. ಇ ಅಂತಂದರೆ ಯೂಶಲಿ 10 ಟು ದ ಬೇಸ್ 10 ಅಂತ. ಅಪಾರ್ಟ್ ಫ್ರಮ್ ಬೇಸ್ 10 ಅಂದರೆ ಇ ಅಂತಂದರೆ ಅಪಾರ್ಟ್ ಫ್ರಮ್ ಬೇಸ್ 10 ಮೇ ಬಿ 2, 3, 4 ಏನೇ ಬಂದರೂ ಕೂಡ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ದಟ್ 1 ಬೈ ಎಕ್ಸ್ ಲಾಗ್ ಇ ಟು ದ ಬೇಸ್ ಎ. log e to the base a. Next, ninth one. So ninth one is d by dx of sin x. So trigonometrical bandre sin ge cos x. So d by dx of sin x is cos x. ಅಂದರೆ sin ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? cos x ಬರುತ್ತೆ. ಸೊ ನಿಮಗೆ ಆಬ್ವಿಯಸ್ಲಿ ಮೈಂಡಲ್ಲಿ ಇನ್ನೊಂದು ಕ್ವೆಶನ್ ನೋಡ್ತಿರುತ್ತೆ, ಕಾಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಆಯಿತಾ? ದೆನ್ ಅದೇ ಥರ 11th ಒನ್, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಎಕ್ಸ್ ಇಸ್ secant square x. ಆಯಿತಾ? secant square x ಅಂದರೆ ಡೆರಿವೇಟಿವ್ ಆಫ್ tan x is what? secant square x. Next is 12th one, d by dx of cot x is equal to minus cosecant square x. minus cosecant square x. Next is d by dx of secant x. d by dx of secant x is secant x into tan x. ಅದೇ ಥರ d by dx of cosecant x. cosecant x is minus cosecant x into cot x. Next, 15th one. So inverse trigonometric functions ಬರ್ತೀವಿ. d by dx of sin inverse x. So sin inverse x is 1 by root of 1 minus x square. 1 by root of 1 minus x square. ಅದೇ ಥರ d by dx of cos inverse x is minus 1 by root of 1 minus x square. minus 1 by root of 1 minus x square. Then 17th one, d by dx of tan inverse x is 1 by 1 plus x square. 1 by 1 plus x square. 18th one, d by dx of cot inverse x. d by dx of cot inverse x is minus 1 by 1 plus x square. minus 1 by 1 plus x square.
ನೆಕ್ಸ್ಟು ಇನ್ನೊಂದು ಎರಡಿದೆ, ಡ್ರಾಪ್ ಮಾಡಿ ಇಲ್ಲಿ ಬರೀತೀನಿ ನೋಡಿ. ಇಟ್ ಈಸ್ d/dx of secant inverse x is equal to d/dx of secant inverse x is equal to 1/x into root of x square minus 1, and 20th one d/dx of cosecant inverse x, that is minus 1/x into root of x square minus 1. ಆಯಿತಾ? ಈಗ ನಾನು 22 ಅಂದೆ, ಎರಡು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಮಾಡ್ಬೋದು ನಾರ್ಮಲಾಗಿ ಅಂತ. 20 ಫಾರ್ಮುಲಾ, ಸೊ ಐ ರೆಡ್ಯೂಸ್ಡ್ ಮಚ್. ನೋಡಿ, ನಿಮಗೆ ಯೂಶಲಿ ಇಲ್ಲಿ ಮೈನಸ್ ಎಲ್ಲಿ ಬರುತ್ತೆ ಅಂತ 17, 18 ಸೇಮ್ ಇದೆಯಾ? ಇಲ್ಲಪ್ಪ, ಇದು ಟ್ಯಾನ್ ಇನ್ವರ್ಸ್ ಎಕ್ಸು. ಓಕೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ 1/1 + x ಸ್ಕ್ವೇರ್. ಇದು ಕಾಟ್ ಇನ್ವರ್ಸ್ ಎಕ್ಸ್. ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಸೇಮ್ ಫಾರ್ಮುಲಾ ಬಟ್ -1/1 + x ಸ್ಕ್ವೇರ್. ಇಲ್ಲಿ 1/1 + x ಸ್ಕ್ವೇರ್ ಬರ್ತಿದೆಯಲ್ಲ, ಜಸ್ಟ್ ರೈಟ್ ಮೈನಸ್, ದಟ್ ಬಿಕಮ್ಸ್ ಯುವರ್ ಕಾಟ್ ಇನ್ವರ್ಸ್ ಎಕ್ಸ್. ಒನ್ ಥಿಂಗ್, ಈಗ ನಾನು ಯಾವ್ದ್ಯಾವ್ದಕ್ಕೆ ಸ್ಟಾರ್ ಮಾರ್ಕ್ ಹಾಕ್ತೀನೋ ಅದಕ್ಕೆಲ್ಲದಕ್ಕೂ ಮೈನಸ್ ಇರುತ್ತೆ ಯೂಶಲಿ, ಇಫ್ ಯು ಅಬ್ಸರ್ವ್. ನೋಡಿ, ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಅದೇ ಥರ ಕಾಟ್ ಎಕ್ಸ್ ಇಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಕೊಸಿಕೆಂಟ್ ಎಕ್ಸ್ ಇಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ದೆನ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ -1/√1 - x ಸ್ಕ್ವೇರ್. Then cot inverse x is -1/1 + x square. Then cosecant inverse x is -1/x into root of x square minus 1. ಯೂಶಲಿ ನಿಮಗೆ ಮೈನಸ್ ಎಲ್ಲಿ ಬರುತ್ತೆ ಅಂದರೆ ಫಸ್ಟ್ ಲೆಟರ್ ಸಿ. ನೋಡಿ, ಕಾಸ್, ಕಾಟ್, ಕೊಸಿಕೆಂಟ್, ಕಾಸ್, ಕಾಟ್, ಕೊಸಿಕೆಂಟ್ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಮೈನಸ್ ಇರುತ್ತೆ. ಇಟ್ಸ್ ಜಸ್ಟ್ ಇನ್ ಹಿಂಟ್, ಆಯಿತಾ? ಲೈಕ್ ಸಿ, ಫಾರ್ ಎಕ್ಸಾಂಪಲ್, ಕಾಸ್ ಸಿ ಬಂದಿದೆಯಾ, ಮೈನಸ್. ಕಾಟ್ ಸಿ ಬಂದಿದೆಯಾ, ಮೈನಸ್. ಕಾಸ್ ಕೊಸಿಕೆಂಟ್ ಸಿ ಬಂದಿದೆಯಾ, ಮೈನಸ್. ಸೊ ನೀವು ಸ್ಟಾರ್ಟಿಂಗ್ ಲೆಟರ್ ಎಲ್ಲೆಲ್ಲಿ ಸಿ ಇದೆಯೋ, ಕೊಸಿಕೆಂಟ್, ಕಾಟ್ ಮತ್ತು ಇನ್ನೊಂದು ಕಾಸ್, ಇದು ಮೂರೂ ಕೂಡ ನಿಮಗೇನಾಗುತ್ತೆ, ನೆಗೆಟಿವ್ ಬರುತ್ತೆ. ಸೊ ಅದರಿಂದ ನಿಮಗೆ ನೆಗೆಟಿವ್ ಸೈನ್ಸ್ ಯೂಶಲಿ ತಪ್ಪಾಗಲ್ಲ. ಅದು ಎಲ್ಲೆಲ್ಲಿ ಸ್ಟಾರ್ಟಿಂಗ್ ಸಿ ಬರುತ್ತೋ ಅದೆಲ್ಲ ನೆಗೆಟಿವ್ ಬರುತ್ತೆ ಅಂತ ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ. ಸೊ ದಟ್ ನಿಮಗೆ ಒಂದು ಟೆನ್ಷನ್ ಹೋಗ್ಬಿಡುತ್ತೆ ಆ್ಯಂಡ್ ಚಾನ್ಸಸ್ ಆಫ್ ಕಮಿಟಿಂಗ್ ಎರರ್ಸ್ ಆರ್ ವೆರಿ ಲೆಸ್. ಒಂದು ಸೆಕೆಂಡ್ ಥಿಂಗ್ ಏನು ಅಂದರೆ, ಆಗಲೇ ಹೇಳ್ದಂಗೆ ಈ ಫಸ್ಟ್ ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ, ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಒಬ್ಟೈನ್ 1, 2, 3 ಆ್ಯಂಡ್ 4. ಸೊ ದೇರ್ ಫೋರ್ ಇದು ಮೂರು ನೀವು ಸ್ಕಿಪ್ ಮಾಡಿದ್ರು ಒಳ್ಳೆಯದೇ. ಇಲ್ಲ ನಾವು ನೆನ್ಪಿಟ್ಕೋತೀವಿ ಅಂದರೆ ಡನ್, ಯು ಕ್ಯಾನ್. ಆ್ಯಂಡ್ ಇನ್ನು e⁻x, ಸೊ ಇಟ್ಸ್ ನಾಟ್ ಎಟ್ ಆಲ್ ಅ ಬಿಗ್ ಡೀಲ್ ಟು ರಿಮೆಂಬರ್. ಇನ್ನು ಲಾಗಿಗೆ ರಿಲೇಟೆಡ್ ಇದು ಮೂರಿದೆ, ಬಿಟ್ಟರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಬರ್ತೀರಾ. ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ನಿಮಗೆ ಯೂಶಲಿ ಸಿಗ್ನಲ್ಸಲ್ಲಿ ಹೇಳಬೇಕು ಅಂತಂದರೆ, ನಾರ್ಮಲಾಗಿ ಇದು ಸೈನ್ ವೇವ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ವೇವ್ ಬರುತ್ತೆ. ಏನು ಡಿಫ್ರೆನ್ಸ್ ಇದೆ ನೋಡಿ, ಇದು ಸೈನ್ ವೇವು, ಇದು ಕಾಸ್ ವೇವ್. ಸೊ ಪಾಸಿಟಿವ್ ಬಂದು ನೆಗೆಟಿವ್ ಆಗುತ್ತೆ. ಸೊ ನಾವು ನಾರ್ಮಲಾಗಿ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಓದಬೇಕಾದ್ರೆ ವಿ ವಿಲ್ ಟಾಕ್ ಅಬೌಟ್ ಕಾಸೈನ್ ವೇವ್, ಸೈನ್ ವೇವ್ ಅಂತ ಓದ್ತಿರ್ತೀವಿ. ಸೊ ಸೈನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಬರುತ್ತೆ, ಕಾಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್. ಮೈನಸ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ, ಬಿಕಾಸ್ ಸ್ಟಾರ್ಟಿಂಗ್ ಲೆಟರ್ ಈಸ್ ಸಿ. ಅದೇ ಥರ ಟ್ಯಾನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಟ್ ಸ್ಕ್ವೇರ್, ಅಂದರೆ ಬೈ ಕಾಮನ್ ಸೆನ್ಸ್ ಟ್ಯಾನ್ಗೆ ಸೀಕೆಂಟ್ ಅಂದರೆ ಕಾಟ್ಗೆ ಕೋಸಿಕೆಂಟ್ ಸ್ಕ್ವೇರ್ ಬರಲೇಬೇಕು, ಕರೆಕ್ಟ್ ಅಲ್ವಾ? ಸೊ ಅದು ಹೆಂಗೆ ಬಂತು ಅನ್ನೋದು ಸೆಕೆಂಡ್ರಿ, ದಟ್ಸ್ ನಾಟ್ ಅವರ್ ಜಾಬ್. ಬಟ್ ನೀವು ನೆನ್ಪಿಟ್ಕೋಬೇಕು ಅಂತಂದರೆ, ಓಕೆ ಟ್ಯಾನ್ಗೆ ಸೀಕೆಂಟ್ ಸ್ಕ್ವೇರ್ ಅಂತಂದರೆ ಡೆಫಿನೆಟಾಗಿ ಕಾಟ್ಗೆ ಏನು ಬರುತ್ತೆ, ಕೋಸಿಕೆಂಟ್ ಸ್ಕ್ವೇರ್ ಬರುತ್ತೆ. ಬಟ್ ಮೈನಸ್ ಏನಕ್ಕೆ ಬಂತು, ಬಿಕಾಸ್ ಸ್ಟಾರ್ಟಿಂಗ್ ಲೆಟರ್ ಇಸ್ ವಾಟ್, ಸಿ. ನೆಕ್ಸ್ಟ್ ಈಸ್ ಸೀಕೆಂಟ್ಗೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬಂತು ಅಂದರೆ ಕೋಸಿಕೆಂಟ್ಗೆ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸೇ ಬರುತ್ತೆ. ಸೊ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ನೋಡಿ, ಕೊಸಿಕೆಂಟ್ ಎಕ್ಸ್ಗೆ ಅಫ್ಕೋರ್ಸ್ ಸೈನ್ ಸೆಕೆಂಡ್ರಿ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇನ್ನು ಸೈನ್ ಇನ್ವರ್ಸ್ ಎಕ್ಸ್ 1/√,
1 ಮೈನಸ್ ಎಕ್ಸ್ ಸ್ಕ್ವೇರ್. ಕಾಸ್ ಇನ್ವರ್ಸ್ ಎಕ್ಸ್ಗೂ ಸೈನ್ ಇನ್ವರ್ಸ್ ಎಕ್ಸ್ಗೂ ಏನು ಡಿಫ್ರೆನ್ಸ್ ಇದೆ ನೋಡಿ, ಮೈನಸ್ ಮಾತ್ರ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಸ್ಮಾರ್ಟಾಗಿ ನೀವು ನೋಡಿದ್ರೆ ಅತ್ತೇ ಫಾರ್ಮುಲಾಸ್ ಇಲ್ಲಿರೋದು. ಅದೇ ಥರ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಏನಿದೆ, 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕಾಟ್ಗೆ ಏನಿದೆ, ಸೇಮೇ ತಾನೆ, ಸೇಮ್ ಫಾರ್ಮುಲಾ, ಬಟ್ ಯು ಆರ್ ಜಸ್ಟ್ ರೈಟಿಂಗ್ ವಾಟ್, minus. So if you remember sin inverse x, it is understood that you also remember what, cos inverse x. If you remember tan inverse x, it is understood that you remember what, cot inverse x. Similarly, if you remember secant inverse x, it is understood that you know what, cosecant inverse x. Because sin inverse x again ಬರೀತಿರೋ ಸೇಮ್ ಥಿಂಗ್ ಯು ಆರ್ ಗೋಯಿಂಗ್ ಟು ರೈಟ್ ಫಾರ್ ವಾಟ್, ಕಾಸ್ ಇನ್ವರ್ಸ್ ಎಕ್ಸ್, ಬಟ್ ಓನ್ಲಿ ಒನ್ ಥಿಂಗ್ ಇಸ್ ಯು ಗೋಯಿಂಗ್ ಟು ಅಟ್ಯಾಚ್ ವಾಟ್, ಮೈನಸ್. ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಏನು ಓದ್ತಿರೋ ಅದೇನೇ ಸೇಮ್ ಫಾರ್ಮುಲಾ ಫಾರ್ ವಾಟ್, ಕಾಟ್ ಇನ್ವರ್ಸ್ ಎಕ್ಸ್, ಯು ಆರ್ ಗೋಯಿಂಗ್ ಟು ಅಟ್ಯಾಚ್ ಸಮಥಿಂಗ್ ಕಾಲ್ಡ್ ಮೈನಸ್. ಸೊ ಇಲ್ಲಿ 6 ಫಾರ್ಮುಲಾಸ್ನ ಐ ಕ್ಯಾನ್ ರೆಡ್ಯೂಸ್ ಇಟ್ ಟು ವಾಟ್ ನಾವು 3, ಕರೆಕ್ಟಾ? ಸೊ 6 ಫಾರ್ಮುಲಾಸ್ ಗಾಟ್ ರೆಡ್ಯೂಸ್ ಟು 3. ಅದೇ ಥರ ಇಲ್ಲಿ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸು, ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸು, ಟ್ಯಾನ್ ಎಕ್ಸ್ ಅಂದರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಅದೇ ಥರ ಇಲ್ಲಿ ನಿಮ್ಮ ಟ್ಯಾನ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಇಸ್ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ವೈ ಮೈನಸ್, ಬಿಕಾಸ್ ಸಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ ಇಸ್ ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತಂದರೆ ಆಬ್ವಿಯಸ್ಲಿ ಕೊಸೆಕೆಂಡ್ ಎಕ್ಸ್ ಇಸ್ ಕೊಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಅಗೇನ್ ಈ 6 ಫಾರ್ಮುಲಾಸ್ನ ಯು ಕ್ಯಾನ್ ರೆಡ್ಯೂಸ್ ಇಟ್ ಟು ವಾಟ್, 3. ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೆಕೆಂಡ್ ಎಕ್ಸ್ ಇಸ್ secant x into tan x, therefore cosecant x is minus cosecant x into cot x. So ಈ ಆರ್ನ 3, ಈ ಆರ್ನ 3. ಸೊ ಔಟ್ ಆಫ್ 12 ಫಾರ್ಮುಲಾಸ್ 6. ಇನ್ನು ಮಿಕ್ಕಿರೋದೆಷ್ಟು, 8 ಔಟ್ ಆಫ್ ವಾಟ್, 20. ಈ 8ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋ ಫಾರ್ಮುಲಾಸ್ ಎಷ್ಟಿದೆ, ಜಸ್ಟ್ ಅಪ್ಲೈ ಯುವರ್ ಕಾಮನ್ ಸೆನ್ಸ್. ಇದು ಒಂದೇ ತಾನೆ, ಇದು ಒಂದು ನೆನ್ಪಿಟ್ಕೊಂಡ್ರೆ ಈ 3 ಬರುತ್ತೆ ಅಂದೆ. ಸೊ ಫರ್ಗೆಟ್ ಅಬೌಟ್ ದಿಸ್. ಸೊ 1. ಸೊ ಎಷ್ಟಾಯಿತು ನಿಮಗೆ, 6 + 1 7. ಇನ್ನು ಇದು ಒಂದು, ಇದು ಫಾರ್ಮುಲಾನೇ ಎಲ್ಲ ಬಿಟ್ಬಿಡಿ. ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಅಷ್ಟೇ, ಇದನ್ನು ಮುಟ್ಟಕ್ಕೆ ಹೋಗಬಾರ್ದು. ಸೊ 7 ಇದೊಂದು ಬಿಡ, ಲೆಕ್ಕಕ್ಕಿಲ್ಲ. ಇದು 1 2 3 10. ಸೊ 10 ಫಾರ್ಮುಲಾಸ್ನ ನೆನ್ಪಿಟ್ಕೊಂಡ್ರೆ ಅತ್ತೇ ಫಾರ್ಮುಲಾ. ಈ ಎಂಟೈರ್ ಚಾಪ್ಟರ್ we are going to talk only about 10 formulas. To be honest, 20 formulas and some 4 basic rules. ಇಷ್ಟು ನೆನ್ಪಿಟ್ಕೊಂಡ್ರೆ ಈ ಚಾಪ್ಟರ್ ಆಯಿತು. ನಾರ್ಮಲ್ ಆಗಿ ಈ ಚಾಪ್ಟರ್ಗೆ 18 to 21 ಮಾರ್ಕ್ಸ್, ದಟ್ ಶುಡ್ ಬಿ ದಿ ಸ್ಟ್ರಾಟಜಿ ಅಲ್ವಾ. 100 ಮಾರ್ಕ್ಸಲ್ಲಿ 25 ಮಾರ್ಕ್ಸ್ ಇದರಿಂದನೇ ಬರುತ್ತೆ ಅಂದರೆ ಯು ಆರ್ ಪ್ರಿಪೇರ್ಡ್ ಫಾರ್ ವಾಟ್, 25%, ರೈಟ್? ಕಷ್ಟ ಅಂತೂ ಅಲ್ಲ. ನಿಮಗೆ ಸ್ಟಾರ್ಟಿಂಗು ಒಂದು ನೆಕ್ಸ್ಟ್ 1 ವೀಕಲ್ಲೇ ನಿಮಗೆ ಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ಬಂದುಬಿಟ್ಟಿರುತ್ತೆ. ಸಮ್ಸ್ ಕೊಟ್ಟಿದ ತಕ್ಷಣ ಪಟ ಅಂತ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತಿರ್ತೀರ. ಅದಾದಮೇಲೆ ಏನಾಗುತ್ತೆ, ಇದರಲ್ಲಿ ಸರ್ಟೆನ್ ಟೈಪ್ಸ್ ಇದೆ, ಆಯಿತಾ? ಅಂದರೆ ಏನು, ಸ್ಟಾರ್ಟಿಂಗ್ 2 ಸ್ಟೆಪ್ಸ್ ಮಾತ್ರ ಡಿಫ್ರೆನ್ಸಿಯೇಷನ್, ಆಮೇಲೆ ಅಲ್ಲಿಂದ ಪೂರ್ತಿ ಸಿಂಪ್ಲಿಫಿಕೇಷನ್. ಸೊ ಐ ರಿಕ್ವೆಸ್ಟ್ ಆಲ್ ಗೋ ಥ್ರೂ ದೀಸ್ ಫಾರ್ಮುಲಾಸ್. ನಿಮ್ಗೆ ಎಲ್ಲಿವರೆಗೂ ಇದು ಬರಲ್ವೋ ಅಲ್ಲಿವರೆಗೂ ಡಿಫ್ರೆನ್ಸಿಯೇಷನ್ ಬರಲ್ಲ. ಯಾವತ್ತು ನಿಮಗೆ ಇದು ಬರುತ್ತೋ ಡಿಫ್ರೆನ್ಸಿಯೇಷನ್ ಬಂದಂಗೆ. ಇದರಲ್ಲಿ ತುಂಬ ಇದೆ, ಬಟ್ ಸುತ್ತಿ ಬಳಸಿ ಅಲ್ಲಿಗೆ ಬಂದು ನಿಂತ್ಕೋತೀವಿ. ಸೊ ಮೇ ಬಿ ಲೆಂತಿ ಟಾಪಿಕ್ ಬಟ್ ನಾಟ್ ಡಿಫಿಕಲ್ಟ್. ಆ್ಯಂಡ್ ಅಗೇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀರಾ, ಅಗೇನ್ ಫಿಕ್ಸ್ಡ್ ಕ್ವೆಶನ್ಸ್. ಐ ವಿಲ್ ಟೆಲ್ ಯು ವಾಟ್ ಆರ್ ದೇ. 5 ಮಾರ್ಕ್ಸ್ಗೆ ಇದುವರೆಗೂ ಕೇಳಿರೋದೇ 5 ಕ್ವೆಶನ್ಸ್. 5 ಕ್ವೆಶನ್ಸಲ್ಲಿ ಒಂದನ್ನು ನಿಮಗೆ ಕೇಳ್ತಾರೆ, ಸರಿನಾ? ಸೊ ಆ ಥರ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ತುಂಬ ಈಸಿ ಚಾಪ್ಟರ್. ಆ್ಯಂಡ್ ಆಲ್ಸೋ ಏನಂತ ಹೇಳ್ತೀವಿ, ಕ್ವೈಟ್ ಸ್ಮಾಲ್ ಚಾಪ್ಟರ್. ಬಟ್ ಬೋರ್ಡ್ ಎಕ್ಸಾಮಿನೇಷನ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ದಿಸ್ ಇಸ್ ಕ್ವೈಟ್ ಲೆಂತಿ ಟಾಪಿಕ್. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ಗೋ ಥ್ರೂ ವಾಟ್, ಆಲ್ ದೀಸ್ 20 ಫಾರ್ಮುಲಾಸ್ ಬೈ ಮಂಡೇ. ಯು ಹ್ಯಾವ್ ಗಾಟ್ 48 hours, 48 ಅವರ್ಸ್ ಇದೆ ನಿಮಗೆ. ಎಫೆಕ್ಟಿವಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ವಿಲ್ ಮೀಟ್ ಆನ್ ಮಂಡೇ.